ಯಾರಿಗೂ ಕಾಮನ್ ಸರ್ಪ್ರೈಸ್ ಇರುತ್ತೆ, ಬಟ್ ಕೆಲವರು ಇದನ್ನು ನೆಗೆಟಿವ್ ಆಗಿ ತೊಗೋತಾರೆ. ಒಂದ್ಸಲಿ ನಾನು ಒಬ್ಬಳನ್ನೇ ಕೂರಿಸ್ಬಿಟ್ಟು ಎಲ್ಲರನ್ನೂ ಬೆಂಚ್ ಮೇಲೆ ನಿಲ್ಲಿಸಿದ್ದಾರೆ 1 ಅವರ್. ಆ ಪೀರಿಯಡ್ ಪೂರ್ತಿ ಈಗಲೂ ಅಷ್ಟೇ ನಂಗೆ 2 ವೀಲರ್ಗಿಂತ ಕಾರ್ ಡ್ರೈವ್ ಮಾಡೋದು ಸಿಕ್ಕಾಪಟ್ಟೆ ಕ್ರೇಜು. ನನಗೆ 7th ಸೆಮ್ಮಲ್ಲಿ ನಮ್ಮ ಬ್ರಾಂಚಲ್ಲಿ ನಾನು 5th ಟಾಪರ್ ಆಗಿದ್ದೆ. ನನಗೆ ಇದ್ದಿದ್ದು ಬಿಸ್ನೆಸ್ ಮಾಡಬೇಕು, ಇಲ್ಲ ಗೌರ್ಮೆಂಟ್ ಜಾಬ್ ತೊಗೋಬೇಕು, ನೆಕ್ಸ್ಟ್ ಇನ್ನೊಂದು ಜನ್ಮನ ಎತ್ತು ಬರ್ತೀವಿ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಕ್ಕಳು ಗಿಫ್ಟ್ ಕೊಡ್ತಾರೆ. ಅದು ಎಕ್ಸ್ಪೆಕ್ಟೆಡ್ ನಿಜವಾಗ್ಲೂ ನಾನು ವಿನ್ನರ್ ಆಗ್ತೀನಿ ಅಂತ. ಕ್ಯಾಶ್ ಕೊಟ್ಬಿಟ್ಟು 1,04,000. ಸ್ಟ್ರಾಂಗು ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಗೊತ್ತಿಲ್ಲ. ಇದು ಕೂಡ ನನಗೊಂದು ದೊಡ್ಡ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಏನು ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಹೌದು, ಸೊ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಸರ್ಪ್ರೈಸಸ್ ಆಫ್ ಮೈ ಲೈಫ್ ಆರ್ ಬಿಗ್ಗೆಸ್ಟ್ ಸರ್ಪ್ರೈಸಸ್ ಇನ್ ಮೈ ಲೈಫ್. ಸೊ ಇದ್ರ ಬಗ್ಗೆ ಒಂದು ಟಾಪಿಕ್ ಮಾಡ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಗೊತ್ತಿರುತ್ತೆ. ಸೊ ಎಲ್ಲರ ಜೀವನದಲ್ಲೂ ಸೊ ಸರ್ಪ್ರೈಸಸ್ ಅಂತ ಇದ್ದೇ ಇರುತ್ತೆ. ತುಂಬ ಸರ್ಪ್ರೈಸಸ್ ಇರುತ್ತೆ. ನನ್ನ ಲೈಫಲ್ಲೂ ಅಷ್ಟೇ ತುಂಬ ಸರ್ಪ್ರೈಸಸ್ ಇದ್ದಾವೆ. ಅದರಲ್ಲಿ ನಾನು ಅಟ್ಮೋಸ್ಟ್ ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಟಾಪ್ 10ನಲ್ಲಿ ಸರ್ಪ್ರೈಸಸ್ನ ನಾನು ಚೂಸ್ ಮಾಡಿಬಿಟ್ಟು ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದ್ರ ರಿಲೇಟೆಡ್ ಪಿಕ್ಚರ್ಸ್ ಕೂಡ ಹಾಕ್ತೀನಿ. ಸೊ ಚೆನ್ನಾಗಿರುತ್ತೆ, ಫುಲ್ ವಿಡಿಯೋ ನೋಡಿ. ಸೊ ಟಾಪ್ 1 to ಟಾಪ್ 10 ನನ್ನ ಸರ್ಪ್ರೈಸಸ್ ಏನಿದೆ ನನ್ನ ಲೈಫಲ್ಲಿ ಅನ್ನೋದು ನೋಡೋಣ. ಫಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು ಇದು ಎಲ್ಲರಿಗೂ ಕಾಮನ್ ಸರ್ಪ್ರೈಸ್ ಇರುತ್ತೆ, ಬಟ್ ಕೆಲವರು ಇದನ್ನು ನೆಗೆಟಿವ್ ಆಗಿ ತೊಗೋತಾರೆ. ಸೊ ಯಾವುದಪ್ಪ ಸರ್ಪ್ರೈಸ್ ಅಂದರೆ, ಮೊದಲು ನಾವು ಹುಟ್ಟಿರೋದು ಒಂದು ಮನುಷ್ಯ ಜನ್ಮ ತಾಳಬೇಕು ಅಂದರೆ ಎಷ್ಟೋ ಎಲ್ಲನೂ ದಾಟಿ ಬಂದಿರ್ತೀವಿ. ಒಂದು ಮನುಷ್ಯ ಜನ್ಮ ಸಿಗಬೇಕು ಅಂದರೆ ಸೊ ಆ ಲೈಫ್ನ ನಾವು ಒಂದು ಒಳ್ಳೆ ದಾರೀಲಿ ಒಂದು ಒಳ್ಳೆ ಪ್ರಿಷಿಯಸ್ ಆಗಿ ನಾವು ತೊಗೊಂಡೋಗ್ಬೇಕು. ಸೊ ಫಸ್ಟ್ ಸರ್ಪ್ರೈಸ್ ಬಂದು ನಾನು ಹುಟ್ಟಿರೋದೇ ನನಗೆ ದೊಡ್ಡ ಫಸ್ಟ್ ಸರ್ಪ್ರೈಸು. ಸೊ ಇದು ನನಗೆ ಎಲ್ಲ ಎಲ್ರಿಗೂ ಸರ್ಪ್ರೈಸಸ್ ಇದ್ದೇ ಇರುತ್ತೆ. ಅವ್ರವ್ರು ನೀವು ಹುಟ್ಟಿರೋದು ಎಲ್ಲ. ಸೊ ಕೆಲವರು ಅಯ್ಯೋ ನಾನು ಯಾಕೆ ಹುಟ್ಟಿದ್ನೋ, ನಾನು ಯಾಕೆ ಇದ್ದೀನೋ, ನಾನು ಯಾಕೆ ಬದುಕಿದ್ದೀನೋ, ಈ ಥರ ಡಿಪ್ರೆಷನಲ್ಲಿ ಹೋಗ್ತೀರ. ಸೊ ಎಂಜಾಯ್. ಸೊ ಕಷ್ಟ ಸುಖ ಇದ್ರೇ ಲೈಫ್ ಆಗೋದು, ಅದನ್ನು ಎದುರಿಸೋದೇ ಒಂದು ಲೈಫ್ ಆಗುತ್ತೆ. ಸೊ ಹಾಗಾಗಿ ನೀವು ಜನ್ಮ ಬಂದು ಈ ಭೂಮಿ ಮೇಲೆ ಬಂದಿದ್ದೀರಲ್ಲ, ಸೊ ಅದೇ ಒಂದು ದೊಡ್ಡ ಸರ್ಪ್ರೈಸ್ ನಿಮಗೆ. ಸೊ ಅದೇ ಥರನೇ ನನಗೂ ಫಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು, ಸೊ ಫಸ್ಟ್ ಸರ್ಪ್ರೈಸ್ ನಾನು ಹುಟ್ಟಿರೋದು. ಇನ್ನು ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾನು ಹುಟ್ಟಿರೋದು July 8th. ಸೊ ಇನ್ನೇನು ನನ್ನ ಬರ್ತಿದೆ ಬರ್ಡೇ ಹತ್ರ. ಸೊ ಫಸ್ಟ್ ಸರ್ಪ್ರೈಸ್ ಇದು. ಸೊ ಸೆಕೆಂಡ್ ಸರ್ಪ್ರೈಸ್ ಬಂದುಬಿಟ್ಟು, ನಾನು 4th ಸ್ಟ್ಯಾಂಡರ್ಡಲ್ಲಿದ್ದೆ. ನಾನು ಓದಿದ್ದು ಚೇತನ ಸ್ಕೂಲು. ಸೊ 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದಿನ ಏನಾಗಿತ್ತು ಅಂದರೆ, 4th ಸ್ಟ್ಯಾಂಡರ್ಡಲ್ಲಿ ಆಲ್ಮೋಸ್ಟ್ ನಮ್ಮದೊಂದು ಫುಲ್ಲು ಎಷ್ಟು ಜನ ಇದ್ವಿ ಸ್ಟೂಡೆಂಟ್ಸ್ ಅಂದರೆ ಒಂದು 30-35 ಆ ಥರ ಇದ್ವಿ ಸ್ಟೂಡೆಂಟ್ಸು 4th ಸ್ಟ್ಯಾಂಡರ್ಡಲ್ಲಿ. ಒಂದೊಂದು ಕ್ಲಾಸಿಗೆ ಒಂದೊಂದು ಸೆಕ್ಷನಿಗೆ. ಸೊ ನಂದು ಯಾವಾಗಲೂ ಎ ಸೆಕ್ಷನ್ನೇ ಬರೋದು. ಸೊ ಅಲ್ಲಿ ಏನಾಯಿತು ಅಂದರೆ, ಹಿಂದಿನ ದಿನ ಒಂದು ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾಳೆ ಬರ್ಕೊಂಬರ್ಬೇಕು ಅಂತ ಹೇಳಿದರು. ಸೊ ಆಯಿತು, ನಾನು ಪ್ರತಿದಿನ ಯಾವುದೂ ಹೋಮ್ವರ್ಕ್ ಮಿಸ್ ಮಾಡಲ್ಲ. ಏನೇ ಇದ್ರೂ ನಮ್ಮ ಮನೇಲಿ ನಮ್ಮಪ್ಪ ಓದಿಸೋದು ಜಾಸ್ತಿ, ನಮ್ಮಮ್ಮಂಗೆ ಓದಿ ಬರಲ್ಲ. ಸೊ ನಮ್ಮ ಅಪ್ಪನೇ ಎಲ್ಲ ಬಿಸ್ನೆಸ್ಸು ಪಾಪ ಆಚೆ ಕಡೆ ಕೆಲಸ ನೋಡ್ಕೊಂಡು ನಮ್ಮನ್ನು ಓದಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಸೊ ಅವತ್ತು ಹೋಮ್ವರ್ಕ್ ಎಲ್ಲ ಬರೆದು ಆ್ಯಸ್ ಯೂಶ್ವಲ್ ನಾವು ಹೋಮ್ವರ್ಕ್ ಕೊಟ್ಟರೆ ಬರಿಬೇಕಲ್ವ. ಸೊ ಬರ್ಕೊಂಡು ಹೋಗಿದ್ದೀನಿ ನಾನು ನೆಕ್ಸ್ಟ್ ಡೇ. ಸೊ ಕೇಳಿದ್ರು ಮಿಸ್, ಅವಾಗ ಮ್ಯಾಮ್ ಅಂತಿರಲಿಲ್ಲ, ನಾವು ಮಿಸ್ ಅಂತ ಇದ್ವಿ. ಈಗಲೇ ಮ್ಯಾಮ್ ಅನ್ನೋದು, ನಾವು ಮಿಸ್ ಅಂತ ಇದ್ವಿ ಆವಾಗ ಟೀಚರ್ ಬಂದುಬಿಟ್ಟು ಸರಿ ಹೋಮ್ವರ್ಕ್ ಎಲ್ಲ ಇಡಿ, ಎಲ್ಲನೂ ತಂದು ಇಡಿ ಈ ಟೇಬಲ್ ಮೇಲೆ ಅಂತ ಅಂದರು. ಸೊ ಯಾರೂ ಬರ್ದಿಲ್ಲ, ನಾನು ಒಬ್ಬಳೇ ಬರ್ದಿರೋದು. ಸೊ ಅವಾಗ ನಮ್ಗೆ ಹೆಂಗೆ ಅಂದರೆ ತುಂಬ ಪನಿಷ್ಮೆಂಟ್ಸು. ಹೆಂಗಿರುತ್ತೆ ಗೊತ್ತಲ್ವ, 90s ಕಿಡ್ಸ್ ಹುಟ್ಟಿರೋರಿಗೆ ಹೋಮ್ವರ್ಕ್ ಬರ್ದಿಲ್ಲ, ಕ್ವಶನ್ಗೆ ಆನ್ಸರ್ ಹೇಳಿಲ್ಲ, ಎಕ್ಸಾಮಲ್ಲಿ ಫೇಲ್ ಆದರೆ, ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಪ್ರತಿಯೊಂದಕ್ಕೂ ಪನಿಷ್ಮೆಂಟ್ ಇರುತ್ತೆ. ಲೇಟಾಗಿ ಹೋದರೂ ಪನಿಷ್ಮೆಂಟು, ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಪನಿಷ್ಮೆಂಟ್. ಅದೇ ಥರನೇ ಹೋಮ್ವರ್ಕ್ ಬರ್ದಿಲ್ಲ ಅಂದ್ಬಿಟ್ಟು ಅಷ್ಟು ಜನ ಸ್ಟೂಡೆಂಟ್ಸಲ್ಲಿ ನಾನು ಒಬ್ಬಳನ್ನೇ ಕೂರಿಸ್ಬಿಟ್ಟು ಎಲ್ಲರನ್ನೂ ಬೆಂಚ್ ಮೇಲೆ ನಿಲ್ಲಿಸಿದ್ದಾರೆ 1 ಅವರ್. ಆ ಪೀರಿಯಡ್ ಪೂರ್ತಿ ನಿಲ್ಲಿಸ್ಬಿಟ್ಟು ಹಾಗೆ ಪಾಠ ಮಾಡಿದ್ದಾರೆ ಅವತ್ತು ಮ್ಯಾಥ್ಸ್ ಟೀಚರ್. ನಾನು ಒಬ್ಬಳೇ ಕೂತಿದ್ದೆ. ನನಗಂತೂ ಸರ್ಪ್ರೈಸು, ಎಲ್ಲರೂ ನಿಂತಿದ್ದಾರೆ, ನಾನು ಒಬ್ಬಳೇ ಕೂತಿದ್ದೀನಿ. ಅದೊಂಥರ ಏನೋ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಏನೋ ಒಂಥರ ಫುಲ್ ಗ್ರೇಟ್ ಫೀಲ್ ಥರ ನನಗೆ ಫೀಲ್ ಆಗ್ತಾಯಿತ್ತು. ನಾನು ಒಬ್ಬಳೇ ಕೂತಿದ್ದೀನಿ, ನಾನು ಒಬ್ಬಳೇ ಹೋಮ್ವರ್ಕ್ ಬರ್ಕೊಂಬಂದಿದ್ದೀನಿ ಅಂತ. ಎಲ್ಲರ ಕಣ್ಣು ಆಗ ನನ್ನ ಮೇಲೆ ಇರೋದು. ಸೊ ಇವಳು ಒಬ್ಬಳೇ ಬರ್ಕೊಂಬಂದವಳೆ ಅಂತ ಎಲ್ಲ ನನ್ನೇ ನೋಡೋರು. 4th ಸ್ಟ್ಯಾಂಡರ್ಡಲ್ವಾ ಹಾಗೆ. ಸೊ ಅದೊಂಥರ ಫನ್ನಿ ಸರ್ಪ್ರೈಸ್ ನನಗೆ 4th ಸ್ಟ್ಯಾಂಡರ್ಡಲ್ಲಿ. ಸೊ 3rd ಸರ್ಪ್ರೈಸ್ ಬಂದುಬಿಟ್ಟು, ನಾನು ಕಾರ್ ಡ್ರೈವಿಂಗ್ ಕಲ್ತಿರೋದು. ಸೊ ಕಾರ್ ಡ್ರೈವಿಂಗ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಹುಚ್ಚು. ಈಗಲೂ ಅಷ್ಟೇ ನಂಗೆ 2 ವೀಲರ್ಗಿಂತ ಕಾರ್ ಡ್ರೈವ್ ಮಾಡೋದೇ ಸಿಕ್ಕಾಪಟ್ಟೆ ಕ್ರೇಜು, ನನಗೆ ತುಂಬ ಇಷ್ಟ.
ಸೊ ಹಂಗಾಗಿ ನಾನು ಇನ್ನೂ 18 ಇಯರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಆವಾಗಲೂ ಮುಂಚೆನೇ ನಾನು ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಕಲಿತು ಆಮೇಲೆ ನಾನು LLR ಬಂತು. ಸೊ ನಮ್ಮ ಮನೇಲಿ ಅವಾಗ ಒಂದು ಆಲ್ಟೋ ಇತ್ತು, ಚಿಕ್ಕದು. ನಾವು ಫಸ್ಟ್ ತೊಗೊಂಡಿದ್ದು ಆಲ್ಟೋ ಕಾರು, ಸಿಮೆಂಟ್ ಕಲರ್ ಏನೋ ತೊಗೊಂಡಿದ್ರಪ್ಪ ಅವಾಗ. ಸೊ ಫಸ್ಟ್ ಆಲ್ಟೋ ಇದ್ದಿದ್ದು ನಮ್ಮದು. ಸೊ ಅದ್ರಲ್ಲಿ ಕಲ್ತ್ಕೊಂಡು ಒಂದೆರಡು ಸ್ಕ್ರ್ಯಾಚ್ ಮಾಡಿ ನಮ್ಮಪ್ಪನ ಹತ್ರ ಚೆನ್ನಾಗಿ ಬೈಸ್ಕೊತಿದ್ದೆ ನಾನು. ಹಂಗಲ್ಲ ಹಿಂಗಲ್ಲ ಹಂಗೆ. ನಮ್ಮಪ್ಪಂಗೆ ಪೇಷನ್ಸ್ ಇಲ್ಲ ಕಾರ್ ಡ್ರೈವಿಂಗ್ ಹೇಳ್ಕೊಡೋದ್ರಲ್ಲಿ. ಸೊ ಹಂಗೆಲ್ಲ ಬೈಸ್ಕೊಂಡು ಈಗ ಫುಲ್ ಪರ್ಫೆಕ್ಟ್ ಆಗಿದ್ದೀನಿ. ಸೊ ನಾನು ಕಾರ್ ಡ್ರೈವಿಂಗ್ ಇಷ್ಟು ಬೇಗ ಅಂದರೆ PUC ವಿತಿನ್ ಮೈನರಲ್ಲಿದ್ದಾಗಲೇ ನಾನು ಕಲ್ತಿದ್ದು ಡ್ರೈವಿಂಗ್ ಎಲ್ಲ. ಕ್ಲಾಸಿಗೆ ಹೋಗಿ ನಾನೇ ಸ್ವಂತವಾಗಿ ಹೋಗಿ ಕಾರ್ ತೊಗೊಂಡು ನಾನೇ ಕಲಿಬೇಕು ಅಂತ ಮುಂದೆ ಬಿದ್ದು ಸೊ ಕಲಿತು ತುಂಬ ವರ್ಷ ಆಯಿತು ಬಿಡಿ. ಆಗಲೇ ನಾನು ಪರ್ಫೆಕ್ಷನ್ ಆಗಿ, ಇವಾಗಲೇ ಅಲ್ಲ, ಇಂಜಿನಿಯರಿಂಗ್ ಟೈಮಲ್ಲೇ ಪರ್ಫೆಕ್ಷನ್ ಆಗಿದ್ದೆ ನಾನು. ಇಂಜಿನಿಯರಿಂಗ್ ಟೈಮಲ್ಲೇ ನನಗೆ ಎತ್ನಿಕ್ ಡೇ ಇದ್ದಾಗ ಏನಾದರೂ ಫ್ಲೇರ್ ಇದ್ದಾಗ ಕಾರ್ ತೊಗೊಂಡು ಹೋಗ್ತಾಯಿದ್ದೆ ಕಾಲೇಜಿಗೆ. ಸೊ ಆವಾಗಲೇ ಪರ್ಫೆಕ್ಟ್ ಆಗಿದೆ. ಅದೊಂದು ನಂಗೆ ಸರ್ಪ್ರೈಸ್. ನಾನು ಅಂದ್ಕೊಂಡಿರಲಿಲ್ಲ ಕಾರ್ ಡ್ರೈವಿಂಗ್ ಇಷ್ಟು ಬೇಗ ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದೊಂದು ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸ್. ಸೊ 4th ಸರ್ಪ್ರೈಸ್ ಬಂದುಬಿಟ್ಟು, ಸೊ ಇದು 7th ಸೆಮ್ಮು. ನಾನು ಇಂಜಿನಿಯರಿಂಗ್ ಓದಿರೋದು ಐ ಎಸ್ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ 7th ಸೆಮ್ಮಲ್ಲಿ ಇರಬೇಕಾದ್ರೆ ಟೋಟಲಿ 4 ಇಯರ್ಸು, ಅಂದರೆ 4 ಇಯರ್ಸ್ ಅಂದರೆ 8 ಸೆಮ್ಸ್ ಇರುತ್ತೆ. ಸೊ 8 ಸೆಮ್ಸಲ್ಲಿ 7th ಸೆಮ್ಮಲ್ಲಿ ಇರಬೇಕಾದ್ರೆ ನಾನು ಮಾರ್ಕ್ಸ್ ಕಾರ್ಡು ಫೋಟೋನೂ ಹಾಕ್ತೀನಿ. 7th ಸೆಮ್ಮಲ್ಲಿ ನಮ್ಮ ಬ್ರ್ಯಾಂಚಲ್ಲಿ ನಾನು 5th ಟಾಪರ್ ಆಗಿದ್ದೆ. ಸೊ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು, ಟಾಪರ್ಸ್ ಇಷ್ಟು ಟಾಪರ್ ಅಂತ ಹಾಕಿರ್ತಾರೆ. 10 to 20 10 ಟಾಪರ್ಸ್ ಒಳಗಡೆ ಹಾಕಿರ್ತಾರೆ. ಸೊ 7th ಸೆಮ್ಮಲ್ಲಿ ತುಂಬ ಡಿಫಿಕಲ್ಟ್ ಸೆಮ್ಮು ಯಾವುದಂದರೆ 5th, 7th, 6th ಇವು 3 ತುಂಬ ಡಿಫಿಕಲ್ಟು. ಸೊ ಆವಾಗ 7th ಸೆಮ್ಮಲ್ಲಿ ನಾನು 5th ಟಾಪರ್ ಆಗಿದ್ದೆ. ಅದು ನನಗೂ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡು. 5th ಟಾಪರ್ ಆಗಿದ್ನಲ್ಲ, ನೋಟಿಸ್ ಬೋರ್ಡಲ್ಲಿ ನೇಮ್, ಅದೊಂಥರ ಖುಷಿ, ಒಂಥರ ನನಗೆ ಸರ್ಪ್ರೈಸ್ ತಂದುಕೊಡ್ತು. ಸೊ ಅದು ನಾನು ಯಾವತ್ತೂ ಮರೆಯೋಲ್ಲ ಲೈಫ್ ಲಾಂಗ್. ನೆಕ್ಸ್ಟ್ 5th ಸರ್ಪ್ರೈಸ್ ಬಂದುಬಿಟ್ಟು ಯೂಟ್ಯೂಬು. ಸೊ ಯೂಟ್ಯೂಬ್ ಮಾಡ್ತೀನಿ ಅಂತಲೂ ನಾನು ಯಾವತ್ತೂ ಥಿಂಕ್ ಮಾಡಿರಲಿಲ್ಲ. ಸೊ ನನಗಿದ್ದಿದ್ದು ಬಿಸ್ನೆಸ್ ಮಾಡಬೇಕು ಇಲ್ಲ ಗೌರ್ಮೆಂಟ್ ಜಾಬ್ ತೊಗೋಬೇಕು. ಸೊ ಇವೆರಡು ಮೇಲೆ ಕಾನ್ಸಂಟ್ರೇಷನ್ ಇತ್ತು. ನನಗೆ ಸಾಫ್ಟ್ವೇರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಮೊದಲಿಂದನೂ ಅಷ್ಟೇ, ಇಂಜಿನಿಯರಿಂಗ್ ಓದಬೇಕಾದ್ರೂ ಅಷ್ಟೇ ಫಿಕ್ಸ್ ಆಗಿಬಿಟ್ಟಿದೆ, ಬಿಸ್ನೆಸ್ಸು ಇಲ್ಲಾಂದರೆ ಒಂದು ಗೌರ್ಮೆಂಟ್ ಜಾಬ್ ತುಂಬ ಟ್ರೈ ಮಾಡಿದೆ, ಸಿಗಲಿಲ್ಲ. ಬ್ಯಾಂಕ್ ಎಕ್ಸಾಮ್ಸು, KAS, FDA, ST ಎಲ್ಲನೂ ಬರ್ತಿದ್ದೀನಿ. ಬಟ್ ನಮ್ಮ ಕ್ಯಾಟಗರಿ ಗೊತ್ತಲ್ಲ, ಸಿಗಲಿಲ್ಲ. ಎಲ್ಲ 5, 6, 3 ಈ ಥರ ಮಾರ್ಕ್ಸಲ್ಲೇ ಹೋಗ್ತಿತ್ತು. ಏನಕ್ಕೆ ಕಟ್ ಆಫ್ ಜಾಸ್ತಿ ಇರೋದು ನಮ್ಮ ಕ್ಯಾಟಗರಿಗೆ. ಸೊ ಹಂಗಾಗಿ ಅದನ್ನು ಡ್ರಾಪ್ಔಟ್ ಮಾಡಿಕೊಂಡೆ. ಅದಕ್ಕೊಂದು ಏಜ್ ಲಿಮಿಟ್ ಅಂತ ಇರುತ್ತಲ್ವ, ಹಾಗಾಗಿ. ಇನ್ನು ಬ್ಯಾಂಕ್ ಎಕ್ಸಾಮ್ಸ್ ಅಂತೂ 8-9 ಬ್ಯಾಂಕ್ ಎಕ್ಸಾಮ್ಸ್ ಬರೆದ್ಬಿಟ್ಟಿದ್ದೀನಿ. POಗೆ, ಕ್ಲರಿಕಲ್ಗೆ, ಪ್ರತಿಯೊಂದು ಬರೆದಿದ್ದೀನಿ ನಾನು. ಸೊ ಇದಾದಮೇಲೆ ನನಗೆ ಯೂಟ್ಯೂಬ್ ಸಡನ್ನಾಗಿ ಬಂದಿರೋವಂಥ ಥಾಟ್. ನಾನೆಲ್ಲ ಸಡನ್ನಾಗೇ ಮಾಡಿಬಿಡ್ತೀನಿ ಎಲ್ಲನೂ. ಸೊ ಯಾವುದು ಪ್ರೀ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೇ ಯೂಟ್ಯೂಬ್. ಸೊ ಯೂಟ್ಯೂಬ್ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್. ಅದು ಇವಾಗಲೂ ನಡೀತಿದೆ, ಲೈಫ್ ಲಾಂಗ್ ನಾನು ಯೂಟ್ಯೂಬ್ ನಡ್ಸ್ಕೊಂಡು ಹೋಗ್ತೀನಿ. ಸೊ ಇದು ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸು. ಸೊ ಫಸ್ಟ್ ನಾನು ವೀಡಿಯೋ ಮಾಡಿದ್ದು ಹನುಮಾನ್ ಬಗ್ಗೆ. ಅವಾಗ ನಾನು ಇನ್ನೂ ಫೇಸ್ ಟು ಫೇಸ್ ಈ ಥರ ಬಂದು ಮಾತಾಡ್ತಿರ್ಲಿಲ್ಲ ಕ್ಯಾಮ್ರಾ ಮುಂದೆ. ಹನುಮಾನ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಅಲ್ಲಿಂದ ಸ್ವಲ್ಪ ವೀಡಿಯೋಸ್ ಫೇಸ್ ತೋರಿಸ್ತಲೇ ಮಾಡಿ ಆಮೇಲೆ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬಂದು ಶುರು ಮಾಡ್ಕೊಂಡಿದ್ದು. ಸೊ ಅದು ನನ್ನ ಬಿಗ್ಗೆಸ್ಟ್ ಸರ್ಪ್ರೈಸ್ ಯೂಟ್ಯೂಬ್. ಸೊ ಇನ್ನೆಲ್ಲರಿಗೂ ಒಂದು ಸ್ವೀಟ್ ಸರ್ಪ್ರೈಸ್ ಇರುತ್ತೆ ಹೆಣ್ಮಕ್ಳಿಗೆ. ಯಾವುದು ಅಂದರೆ ಮಕ್ಕಳು. ಸೊ ನಮಗೆ ನಾವೊಂದು ನೆಕ್ಸ್ಟ್ ಇನ್ನೊಂದು ಜನ್ಮನ ಎತ್ತು ಬರ್ತೀವಿ. ಸೊ ಅದೇ ನಮ್ಮ ಡೆಲಿವರಿ, ನಮ್ಮ ಮಕ್ಕಳು. ಸೊ ನನಗಿಬ್ಬರು ಮಕ್ಕಳು ಕೂಡ ನನಗೆ 2 ಕಣ್ಣಿದ್ದಂಗೆ. ಥರ ಎರಡೂ ನಂಗೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಇದೂ ಕೂಡ ಸರ್ಪ್ರೈಸ್. ನನ್ನ ಮಕ್ಕಳು ಹುಟ್ಟಿರೋ ದಿನ ನನ್ನ ಮಕ್ಕಳು ಇಬ್ಬರು ಸರ್ಪ್ರೈಸ್. ನನಗೆ ಅಲ್ಲ, ಎಲ್ಲ ತಾಯಂದ್ರಿಗೂ ಇದು ಅವ್ರ ಲೈಫಲ್ಲಿ ಬಿಗ್ಗೆಸ್ಟ್ ಸರ್ಪ್ರೈಸು. ಹುಟ್ಟಿರೋ ದಿನ, ಫಸ್ಟ್ ನಾವು ಆ ಮಗು ನೋಡ್ತೀವಲ್ಲ, ಫಸ್ಟ್ ಡೇ ಹೆಂಗಿರುತ್ತೆ, ಆ ಕ್ಷಣ, ಆ ಮಗು ಆ ಫೇಸ್ ಹೆಂಗಿರುತ್ತೆ ಅಂತ ನೋಡ್ತೀವಲ್ಲ ಪೇಯ್ನಲ್ಲೂ. ಸೊ ಅದು ಯಾರೂ ಮರೆಯೋಕ್ಕಾಗಲ್ಲ. ಸೊ ನಾನು ಇಬ್ಬರು ಮಕ್ಕಳು ಹುಟ್ಟಿರೋದು ನನಗೊಂದು ಇನ್ನೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು ನನ್ನ ಬರ್ತ್ಡೇಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಕ್ಕಳು ಗಿಫ್ಟ್ ಕೊಡ್ತಾರೆ. ಅದು ಎಂಥ ಗಿಫ್ಟೇ ಆಗಿರ್ಬೋದು, ಒಂದು ಚಿಕ್ಕ ಡ್ರಾಯಿಂಗ್ ಆಗಿರ್ಬೋದು, ಎಲ್ಲಾದರೂ ಆಚೆಗೆ ಹೋಗಿ ಒಂದು ಅಂಗಡಿಲಿ ಒಂದು ಚಿಕ್ಕ ಸರ್ಪ್ರೈಸ್, ಒಂದು ಗಿಫ್ಟ್ ಆಗಿರ್ಬೋದು, ಚಿಕ್ಕ ವಸ್ತು ಆಗಿರ್ಬೋದು. ಸೊ ಅದಂತೂ ನನ್ನ ಲೈಫಲ್ಲಿ ತುಂಬ ಕೊಟ್ಟಿದ್ದಾರೆ ಇಬ್ಬರು, ಚಿಕ್ಕವು ಪುಟ್ಟವು. ಸೊ ಅದೇ ನನಗೆ ದೊಡ್ಡ ಗಿಫ್ಟ್ಸು. ಸೊ ಅದು ಪ್ರತಿ ಬರ್ಡೇಗೂ ನನಗೆ ಸರ್ಪ್ರೈಸ್ ಇರುತ್ತೆ ಅವ್ರ ಕಡೆಯಿಂದ. ಚಿಕ್ಕ ಗಿಫ್ಟ್ ಆಗಿರ್ಬೋದು, ಪುಟ್ಟ ಗಿಫ್ಟ್ ಆಗಿರ್ಬೋದು. ಸೊ ಆ ಸರ್ಪ್ರೈಸಸ್ ಯಾವತ್ತೂ ನಾನು ಮರೆಯಲ್ಲ. ನಿಮಗೂ ಕೂಡ ಹಾಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು, ಸೊ ಇದು ಮೋಸ್ಟ್ ಮೆಮೊರಬಲ್ ಆ್ಯಂಡ್
ಗೊತ್ತಿಲ್ಲ, ಮರೆಯೋಕ್ಕೆ ಆಗಲ್ಲ. ಆ್ಯಂಡ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದು. ಸೊ ಯಾವುದು ಅಂದರೆ ಸುವರ್ಣ ಸೂಪರ್ ಸ್ಟಾರ್. ಸೊ ಸುವರ್ಣ ಸೂಪರ್ ಸ್ಟಾರ್ ಶಾಲಿನಿ ಅವ್ರು ನಡೆಸ್ಕೊಡ್ತಾಯಿದ್ರು. ನಾನೊಂದು ತುಂಬ ಕಡಿಮೆ ಟಿ ವಿ ನೋಡೋದು, ಬಟ್ ಪ್ರೋಗ್ರಾಮ್ನ ಒಂದು 2-3 ಎಪಿಸೋಡ್ ನಾನು ಟ್ರಸ್ಟ್ ಮಾಡಿ ಸೊ 2-3 ಎಪಿಸೋಡ್ಸ್ ನೋಡಿರ್ಬೋದು ಅಷ್ಟೇ ಟಿ ವಿಲಿ. ನನ್ನ ರೆಗ್ಯುಲರ್ ವ್ಯೂವರು ಅಲ್ಲ ಎಪಿಸೋಡ್ ನೋಡೋಳು. ಸೊ ಹೀಗೆ ಒಂದಿನ ಇದು ಬಂತು, ನಿಮ್ಮ ವೀಡಿಯೋನ ಕಳಿಸಿ ಸೆಲೆಕ್ಟ್ ಆಗ್ತೀರಾ ಲಕ್ಕಿದ್ರೆ ಅಂತ. ನಾನು ಸುಮ್ಮನೆ ಕಳಿಸಿದ್ದೆ, ಅಂದರೆ ಸುಮ್ಮನೆ ಏನೋ ಟೈಮ್ ಪಾಸಿಗೆ ಕಳಿಸಿದ್ದೆ. ನಾನು ವೀಡಿಯೋ ಮಾಡಿಬಿಟ್ಟು ನನ್ನ ಸೆಲ್ಫ್ ಇಂಟ್ರಡಕ್ಷನ್, ನಾನು ಏನು ಮಾಡ್ತಿದ್ದೀನಿ ಸೊ ಅದನ್ನು ವೀಡಿಯೋ ಕಳಿಸಿದ್ದೆ ಅಷ್ಟೇ. ನನಗೆ ಗೊತ್ತೇ ಇಲ್ಲ, ಅದು ಕಳಿಸಿ 3 ಮಂತ್ಸ್ಗೆ ಕಾಲ್ ಬಂತು. ಸರಿ, ನನಗೆ ಆ್ಯಕ್ಚುಲಿ ರೂಲ್ಸ್ ಏನಿದೆ ಅಂತ ಗೊತ್ತಿಲ್ಲ, ಅದರಲ್ಲಿ ಏನು ಗೇಮ್ಸ್ ಆಡಿಸ್ತಾರೆ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪ್ರಾಕ್ಟೀಸ್ ಟೈಮಲ್ಲೇ ನನಗೆ ಗೊತ್ತಾಗಿತ್ತು ಇಂತಿಂಥ ಗೇಮ್ಸ್ ಇರುತ್ತೆ. ಸೊ ಓಕೆ, ಈ ಥರ ಎಲ್ಲ ರೆಡಿ ಮಾಡ್ತಾರೆ ಅವರೇ ನಮಗೆ, ನಾವೆಲ್ಲ ಇದೆಲ್ಲ ತೊಗೊಂಡೋಗ್ಬೇಕು. ಅಂದರೆ ಸ್ಯಾರಿ ಎಲ್ಲ ಅವ್ರದ್ದೇ, ಮೇಕಪ್ ಎಲ್ಲ ಅವ್ರದ್ದೇ, ಹೇರ್ ಸ್ಟೈಲ್ ಮಾಡ್ತಾರೆ. ಏನನ್ನ ನನಗೇನೂ ಗೊತ್ತಿರಲಿಲ್ಲ, ಝೀರೋ ನಾಲೆಡ್ಜ್. ಸೆಲೆಕ್ಟ್ ಆದೆ. ಸೊ ಹೋದೆ. ಸೊ ತುಮಕೂರಿಂದ ನಾನು, ಕೂರ್ಗಿಂದ ಒಬ್ಬರು, ಬೆಂಗಳೂರಿಂದ ಒಬ್ಬರು ಬಂದಿದ್ದರು. 3 ಜನ ಪಾರ್ಟಿಸಿಪೆಂಟ್ಸು. ನೋಡಿರ್ತೀರ, ವ್ಲಾಗ್ ಕೂಡ ಇದೆ, ಪ್ರೀವಿಯಸ್ಸಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಜಸ್ಟ್ ಬಂತಲ್ಲ, ಖುಷಿ ಆಯಿತು. ಏನೋ ಟಿ ವಿಲಿ ಬರ್ತೀನಲ್ಲ ಅನ್ನೋದೊಂದು ಖುಷಿಗೋಸ್ಕರ ಹೋದೆ. ಅಲ್ಲಿ ತುಂಬ ಕಾಂಪಿಟೇಷನು, ನಿಮಗೆ ಗೊತ್ತಿರುತ್ತೆ. ಅವರೆಲ್ಲ ಫುಲ್ಲು ಫಾಲೋವರ್ಸ್ ಅಂತೆ, ಪ್ರತಿದಿನ ನೋಡ್ತಿದ್ರಂತೆ. ನನಗೇನೂ ಗೊತ್ತಿಲ್ಲ, ಗೇಮ್ಸ್ ಏನೂ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪ್ರಾಕ್ಟೀಸ್ ಸೆಷನಲ್ಲೇ ನಾನು ನೋಡ್ಕೊಂಡಿದ್ದಷ್ಟೇ. ಸೊ ಈ ಥರ ಗೇಮ್ಸ್ ಇರುತ್ತೆ ಅಂತ ಎಲ್ಲನೂ ಹೇಳ್ಕೊಡ್ತಾರೆ ಅಷ್ಟೇ, ಅದರಲ್ಲೇ ನಾನು ನೋಡ್ಕೊಂಡಿದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್ ನಿಜವಾಗ್ಲೂ, ನಾನು ವಿನ್ನರ್ ಆಗ್ತೀನಿ ಅಂತ. ಅದು ಹೆಂಗೆ ವಿನ್ ಆದೆ ಅಂತಲೇ ಗೊತ್ತಿಲ್ಲ ನನಗೆ. ವಿನ್ ಆದೆ. ಆ ಮೊಮೆಂಟ್ನ ಮಾತ್ರ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ರೌಂಡ್ ಇರುತ್ತೆ. ಈಗಲೂ ಹಾಟ್ಸ್ಟಾರಲ್ಲಿ ಸಿಗುತ್ತೆ, ನೀವು ಹೋಗಿ ನೋಡಿ, ಸೀಸನ್ 2 ಅಲ್ಲಿ ಸಿಗುತ್ತೆ. ಅನುಪಮ ಅವರು ಮಾಡಿಕೊಟ್ಟಿದ್ದ ಅವತ್ತು ಆ್ಯಂಕರಿಂಗು. ಶಾಲಿನಿ ಮೇಡಮ್ಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ ಬಂದಿರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ರೌಂಡಲ್ಲಿ ವಿತಿನ್ 1-2 ಐಟಮಿಂದ ನಾನು ವಿನ್ ಆಗಿರೋದು. ಎಷ್ಟು ದೊಡ್ಡ ಸರ್ಪ್ರೈಸ್ ಇರುತ್ತೆ ಅಲ್ವಾ. ಸೊ ನಡ್ಕೊಂಡು ಬಂದು ಸ್ಟೇಜ್ ಫುಲ್ಲು ನನ್ನದೇ ಫೋಕಸ್ ಇರುತ್ತೆ, ಕ್ಯಾಮ್ರಾ ಕ್ರೋನ್ ಹಾಕ್ತಾರೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಫೋಟೋಸ್ ಎಲ್ಲ ನೋಡ್ತಿದ್ದೀರಲ್ಲ, ಬಿಗ್ಗೆಸ್ಟ್ ಸರ್ಪ್ರೈಸ್, ನಾನು ಯಾವತ್ತೂ ಮರೆಯಲ್ಲ ಅದು. ಥ್ಯಾಂಕ್ ಯು ಸುವರ್ಣ ಸೂಪರ್ ಸ್ಟಾರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಬಿಗ್ಗೆಸ್ಟ್ ಸರ್ಪ್ರೈಸ್ ಅದು. ಸೊ ನೆಕ್ಸ್ಟ್ ಸರ್ಪ್ರೈಸ್ ಬಂದುಬಿಟ್ಟು, ನನ್ನ ಹತ್ರ ಡಿಯೋ ಗಾಡಿ ಇದೆ. ಸೊ ಅದು ಅಪ್ಪ ಕೊಡಿಸಿರೋವಂಥದ್ದು. ಫುಲ್ ಕ್ಯಾಶ್ ಕೊಟ್ಬಿಟ್ಟು 1,04,000 ಫುಲ್ ಕ್ಯಾಶ್ ಕೊಟ್ಬಿಟ್ಟು, ಅದು ಕೂಡ ಫಸ್ಟು ನನ್ನ ಹತ್ರ ಪ್ಲೆಜರ್ ಈಗಲೂ ಇದೆ, ಪ್ಲೆಜರ್ ಇತ್ತು. ಸೊ ಅದರಲ್ಲೇ ನಾನು ಕಂಪನಿಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಹೋಗಿ 3-4 ಮಂತ್ಸ್ಗೆ ಕೊಡಿಸಿದ್ರು. ಅದು ಹಳೇದಾಗಿಬಿಟ್ಟಿದೆ, ತುಂಬ ಹಳೇದಾಗಿತ್ತು, ಸೌಂಡೆಲ್ಲ ಬರ್ತಾಯಿತ್ತು. ಹಳೇದಾಗಿದೆ ಅಂದ್ಬಿಟ್ಟು ಬೇಡ ಅಂದ್ರೂ ಕೊಡಿಸಿದ್ರು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಾಡಿ ಸಿಗುತ್ತೆ ಅಂತ. ಸೊ ಅದ್ರ ಮೇಲೆ ಒಂದು ತುಂಬ ಕನ್ಸರ್ನ್ ನನಗೆ, ಡಿಯೋ ಮೇಲೆ. ಈಗಲೂ ಎಲ್ಲರೂ ಕೇಳಿದವರು ಹೊಸ ಗಾಡಿನ ಅಂತ ಕೇಳ್ತಾರೆ, ಹಂಗೆ ನಾನು ಮೇಂಟೈನ್ ಮಾಡ್ತಿದ್ದೀನಿ ಅದನ್ನು. ಸೊ ಅದು ಬಿಗ್ಗೆಸ್ಟ್ ಸರ್ಪ್ರೈಸ್ ವೆಹಿಕಲ್ ಇದರಲ್ಲಿ, ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅದು ಅಂತ ಹೇಳ್ಬೋದು. ಸೊ ಇನ್ನೊಂದು ಬಂದುಬಿಟ್ಟು, ಈಗ ನಮ್ಮ ಪ್ರವಾಸ ಟೂರ್ಸ್ದು ನಾನು ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ನಾನು ಓನಾಗಿ ಇಷ್ಟು ಬೇಗ ಅನ್ಎಕ್ಸ್ಪೆಕ್ಟೆಡಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಳಿದ್ನಲ್ಲ, ನಂದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಸಡನ್ನಾಗಿ ಈ ಥರ ಎಲ್ಲ ತೊಗೊಂಡ್ಬಿಡ್ತೀನಿ ಡಿಸಿಷನ್ಸು. ಸಡನ್ನಾಗಿ ಆಗುವಂಥದ್ದು, ಯಾವುದು ಪ್ರೀ ಪ್ಲ್ಯಾನ್ ಆಗಿರಲ್ಲ. ಸೊ ಅದೊಂದು ಒಳ್ಳೆ ರೇಂಜಲ್ಲಿ ಹೋಗ್ತಿದೆ. ಸೊ ನಮ್ಮ ಪ್ರವಾಸ ಅನ್ನೋದು ಕೂಡ ನಾನು ಅನ್ಎಕ್ಸ್ಪೆಕ್ಟೆಡ್, ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಸರ್ಪ್ರೈಸ್. ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಒಳ್ಳೆ ರೆಸ್ಪಾನ್ಸ್, ಒಂದು ಒಳ್ಳೆ ಟೂರ್, ಒಂದು ಎಲ್ಲ ಒಳ್ಳೆಯದಾಯಿತು. ಸೊ ಅದು ನನಗೆ ಸರ್ಪ್ರೈಸ್ ಅಂತ ಯಾವಾಗಲೂ ಅನಿಸುತ್ತೆ. ಹೆಂಗೆ ಸ್ಟಾರ್ಟ್ ಮಾಡಿದೆ ಅಪ್ಪ, ಯಾವ ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಆಗುತ್ತಾ ಆಗಲ್ವಾ ಏನೂ ಯೋಚನೆ ಮಾಡಲಿಲ್ಲ ನಾನು, ಆಗುತ್ತೆ ಅನ್ನೋದು ಅಷ್ಟೇ ಯೋಚನೆ. ಸೊ ಅದೊಂದು ನನಗೆ ದೊಡ್ಡ ಸರ್ಪ್ರೈಸು. ಸೊ ಇದನ್ನೆಲ್ಲ ದಾಟ್ಕೊಂಡು ಬಂದು ಇವತ್ತು ನಾನು ಸ್ಟ್ರಾಂಗ್ ಆಗಿದ್ದೀನಿ, ಕಾನ್ಫಿಡೆನ್ಸ್ ಆಗಿದ್ದೀನಿ. ಈ ಸ್ಟ್ರಾಂಗು ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಗೊತ್ತಿಲ್ಲ, ಇದು ಕೂಡ ನನಗೊಂದು ದೊಡ್ಡ ಸರ್ಪ್ರೈಸ್. ನನಗೆ ಇಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಇಷ್ಟು ಸ್ಟ್ರಾಂಗಾಗಿ ನಿಂತ್ಕೋತೀನಿ ಎಲ್ಲ ಕಡೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲ ದೇವ್ರು ಕೊಟ್ಟಿರೋ ಶಕ್ತಿ ನನಗೆ. ಸೊ ಮೊದಲು ನಮ್ಮಲ್ಲಿ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಧೈರ್ಯವಾಗಿರ್ಬೋದು ಫಸ್ಟು ಅಲ್ವಾ. ಹಾಗೆ ಸೊ ಇದು ಕೂಡ ಸರ್ಪ್ರೈಸೇ. ಇಷ್ಟು ಕಾನ್ಫಿಡೆನ್ಸು, ಇಷ್ಟು ಸ್ಟ್ರಾಂಗ್ನೆಸ್ ನನಗೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಇದಿಷ್ಟು ಸರ್ಪ್ರೈಸಸ್ ಆಫ್ ಮೈ ಲೈಫ್. ನಿಮಗೆ ಯಾವ ಸರ್ಪ್ರೈಸ್, ನನ್ನ ಸರ್ಪ್ರೈಸ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ನಮಸ್ಕಾರ.